ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸಹನಾ ಬಾದಾಮ್ ಬ್ಲಾಗ್ಗೆ ಸ್ವಾಗತ. ನಾವು ಇವತ್ತು ಇಸ್ಕಾನ್ ಟೆಂಪಲ್ಗೆ ಬಂದಿದ್ವಿ. ನಿಮಗೂ ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಇಲ್ಲಿ ಸ್ಕೈ ವಾಕು ಸಹ ಇದೆ. ಇಲ್ಲೇ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ಇದನ್ನು ಯೂಸ್ ಮಾಡಿಕೊಂಡು ರೋಡ್ ಕ್ರಾಸ್ ಮಾಡ್ಬೋದು ನೀವು. ಇಲ್ಲಿ ಲಿಫ್ಟ್ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಲಿಫ್ಟ್ ಯೂಸ್ ಮಾಡಿಕೊಂಡು ನೀವು ಸ್ಕೈ ವಾಕ್ ಮೇಲೆ ಹೋಗ್ಬೋದು. ಇಲ್ಲಿ ಸ್ಟೆಪ್ಸು ಸಹ ಇದೆ. ಸ್ಟೆಪ್ನ ಯೂಸ್ ಮಾಡಿಕೊಂಡು ಸಹ ಸ್ಕೈ ವಾಕ್ ಮೇಲೆ ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ನಾವು ಸ್ಕೈ ವಾಕ್ ಮೇಲೆ ಬಂದಿದ್ದೀವಿ. ಇವಾಗ ನೀವು ನೋಡ್ತಾ ಇದ್ದೀರಾ ಅಲ್ವಾ ಕೆಳಗಡೆ ಎಷ್ಟು ಬ್ಯುಸಿಯಾಗಿದೆ ನೋಡಿ. ವೆಹಿಕಲ್ಸ್ ಎಲ್ಲ ಎಷ್ಟು ಓಡಾಡ್ತಾ ಇದೆ ಅಂತ. ಸೊ ಅದಕ್ಕೋಸ್ಕರ ನೀವು ಸ್ಕೈ ವಾಕ್ನ ಯೂಸ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಕೈ ವಾಕಿಂದ ಇಸ್ಕಾನ್ ಟೆಂಪಲ್ಲು ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಹಂಗೆ ಮುಂದೆ ಸಾಗ್ತಾ ಹೀಗೆ ನೋಡಿ ಫ್ರೆಂಡ್ಸ್, ದರ್ಶನಕ್ಕೆ ದಾರಿ ಕಾಣಿಸ್ತಾ ಇದೆ ಅಲ್ವಾ. ಹಂಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲೇ ರೈಟ್ ಸೈಡಲ್ಲಿ ನಿಮಗೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕ್ಕೆ ಟ್ಯಾಬು ಕೊಟ್ಟಿದ್ದಾರೆ. ಹಾಗೆ ಮುಂದಕ್ಕೆ ಸಾಗ್ತಾ ಇರಬೇಕಾದ್ರೆ ಅಲ್ಲಿ ಕೊಠಡಿ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ನಿಮಗೆ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಅಲ್ಲಿ ಇಟ್ಬಿಟ್ಟು ನೀವು ಹೋಗ್ಬೋದು. ಇಲ್ಲೇ ಕಾಣಿಸ್ತಾ ಇದೆ ಅಲ್ಲ, ಅಲ್ಲೆಲ್ಲ ಸ್ಲಿಪ್ಪರ್ ಬಿಟ್ಬಿಟ್ಟು ನೀವು ಮುಂದಕ್ಕೆ ಸಾಗ್ಬೋದು. ಇಲ್ಲಿ ಮೆಟ್ರೋ ಫೆಸಿಲಿಟೀಸು ಸಹ ಚೆನ್ನಾಗಿದೆ. ಇಲ್ಲೇ ನಿಮಗೆ ರೈಟಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಮೆಟ್ರೋ ನಿಮಗೆ ಮಹಾಲಕ್ಷ್ಮಿ ಮತ್ತು ಸೋಪ್ ಫ್ಯಾಕ್ಟ್ರಿ ನಿಲ್ದಾಣ ಇದೆ. ಇಲ್ಲಿ ಬಸ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಟೆಂಪಲ್ ಮುಂದೆನೇ ಬಸ್ ಸ್ಟಾಪ್ ಇದೆ. ಈ ಟೆಂಪಲ್ ಬಂದು ಮೇ 31, 1997ರಂದು ಉದ್ಘಾಟನೆ ಆಯಿತು ಫ್ರೆಂಡ್ಸ್. ಇದು ವಿಶಾಲವಾದ ದೇವಾಲಯ. ನೋಡ್ತಾ ಇದ್ದೀರಾ ಅಲ್ವಾ, ಗಾರ್ಡನ್ನು ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ನೋಡ್ತಾ ಇದ್ದೀರಾ. ಈ ದೇವಾಲಯಕ್ಕೆ ಬಂದರೆ ನಿಮಗೆ ತುಂಬ ಮನಸ್ಸಿಗೆ ಖುಷಿ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಆಚರಿಸುವ ಹಬ್ಬಗಳು ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ, ವೈಕುಂಠ ಏಕಾದಶಿ, ಬ್ರಹ್ಮೋತ್ಸವ, ಶ್ರೀ ಕೃಷ್ಣ ಬಲರಾಮ ರಥ ಯಾತ್ರೆ ಮತ್ತು ಗೋವರ್ಧನ ಪೂಜೆ ಸೇರಿದಂತೆ ದೇವಾಲಯದಲ್ಲಿ ಆಚರಿಸುವ ಪ್ರಮುಖ ಹಬ್ಬಗಳಾಗಿರುತ್ತೆ ಫ್ರೆಂಡ್ಸ್. ದೇವಾಲಯದ ಪ್ರಧಾನ ದೇವತೆಗಳೆಂದರೆ ಶ್ರೀ ರಾಧಾಕೃಷ್ಣಚಂದ್ರ, ಶ್ರೀ ಕೃಷ್ಣ ಬಲರಾಮ ಮತ್ತು ಶ್ರೀ ನಿತಾಯಿ ಗೌರಂಗ ಮುಖ್ಯ ದೇವಾಲಯದಲ್ಲಿ ನೆಲೆಸಿದ್ದಾರೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಇಲ್ಲಿ ನಾವು 108 ಜಪಮಾಲೆ ಸ್ಟೆಪ್ಪುಗಳನ್ನ ಅಳವಡಿಸಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಪ್ರತಿಯೊಂದು ಸ್ಟೆಪ್ಪಿಗೂ ಆ ಥರ ನಾಮಸ್ಮರಣೆ ಮಾಡಿಕೊಂಡು ನಾವು ಮುಂದೆ ಸಾಗ್ಬೋದು ಫ್ರೆಂಡ್ಸ್. ಇದು ಆಪ್ಷನಲ್ಲು, ಇದು ಮಾಡಲೇಬೇಕು ಅಂತೇನಿಲ್ಲ, ಮಾಡಿದ್ರೆ ತುಂಬ ಒಳ್ಳೆಯದು. ಅಲ್ಲಿ ಇವತ್ತು ಕ್ಲೋಸ್ ಇತ್ತು ಫ್ರೆಂಡ್ಸ್, ಅದನ್ನು ನಾವು ಮಾಡೋಕ್ಕಾಗಲಿಲ್ಲ. ಅಲ್ಲಿ ಓಪನ್ ಇದ್ದರೆ ಅವ್ರು ಹೇಳ್ತಾರೆ, ನಾವು ಬೇಕಾದರೆ ಅದನ್ನು ನಾವು ಒಂದು ಜಪಮಾಲೆಯನ್ನು ಒಂದು ರೌಂಡ್ ಮಾಡ್ಬೋದು ಫ್ರೆಂಡ್ಸ್. ಫುಲ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಜಪಮಾಲೆ ಸ್ಟೆಪ್ಪುಗಳಾದ ನಂತರ ನಾವಿಲ್ಲಿ ಮುಂದೆ ಸಾಗ್ತಾ ನಮಗೆ ಮೊದಲನೇದಾಗಿ ಪ್ರಹ್ಲಾದ ನರಸಿಂಹ ದೇವಸ್ಥಾನ ಸಿಗುತ್ತೆ ಫ್ರೆಂಡ್ಸ್. ಈ ಗೋಲ್ಡನ್ ಕಲರ್ದು ಗೋಪುರ ಏನು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ಪ್ರಹ್ಲಾದ ನರಸಿಂಹ ಫ್ರೆಂಡ್ಸ್. ಇದು ಅಲ್ಲಿ ದರ್ಶನ ಮಾಡ್ಕೊಂಡು ಬಂದ್ವಿ.
ಅಲ್ಲಿ ದೇವ್ರದ್ದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಸಿಗೋದು ನಮಗೆ ಶ್ರೀನಿವಾಸ ಗೋವಿಂದ ಬಾಲಾಜಿ ಟೆಂಪಲ್ಲು. ಅದಾದಮೇಲೆ ನೆಕ್ಸ್ಟ್ ನಮಗೆ ಮುಖ್ಯ ಗೋಪುರ ಕಾಣಿಸುತ್ತೆ. ಇದು ಬಂದುಬಿಟ್ಟೆ ಮೈನ್ ಟೆಂಪಲ್ ಫ್ರೆಂಡ್ಸ್. ಇದು ರಾಧಾಕೃಷ್ಣ ಟೆಂಪಲ್ ಫ್ರೆಂಡ್ಸ್. ಇದು ಹಾಗೆ ದೇವರ ದರ್ಶನ ಮಾಡಿಕೊಂಡು ಮುಂದೆ ಸಾಗ್ತಾ ಇದ್ದರೆ ನೆಕ್ಸ್ಟ್ ನಮಗೆ ಇಲ್ಲಿ ಪ್ರಸಾದ ಕೌಂಟ್ರ್ ಸಿಗುತ್ತೆ ಫ್ರೆಂಡ್ಸ್. ಇದು ಬೇಕು ಅಂದರೆ ಇಲ್ಲಿ ನಾವು ಪ್ರಸಾದನ ಪರ್ಚೇಸ್ ಮಾಡಿ ಮನೆಗೆ ತೊಗೊಂಡು ಹೋಗ್ಬೋದು. ದರ್ಶನ ಮತ್ತು ಪ್ರಸಾದ ಕೌಂಟ್ರ್ ಆದಮೇಲೆ ಇಲ್ಲಿ ಸ್ವಲ್ಪ ಶಾಪಿಂಗ್ ಅಂತ ಬುಕ್ಸ್ ಎಲ್ಲ ಇಟ್ಟಿರ್ತಾರೆ. ಬೇಕು ಅಂದರೆ ಅದನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಶ್ರೀಲ ಪ್ರಭುಪಾದ ಅವ್ರದ್ದು ವುಡ್ಡಲ್ಲಿ ಮಾಡಿರುವಂಥ ಸ್ಟ್ಯಾಚು ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಇದನ್ನು ನೀವು ದರ್ಶಿಸ್ಕೊಳ್ಳೋದೇ ಒಂದು ತುಂಬ ಖುಷಿ ಇರುತ್ತೆ ಫ್ರೆಂಡ್ಸ್. ಇದು ಹಾಗೆ ಇಲ್ಲೊಂದು ರೈಟ್ ಸೈಡಲ್ಲಿ ಒಂದು ಕಲಾಕೃತಿ ಮಾಡಿದ್ರು. ಬಾರ್ನ್ ಟು ಡೆತ್, ಆ್ಯಕ್ಚುಲಿ ಹುಟ್ಟಿದಾಗಿಂದ ಸಾವಿನವರೆಗೂ ಮನುಷ್ಯನ ನಡವಳಿಕೆಗಳು ಹೆಂಗಿರುತ್ತೆ, ಯಾವ ಥರ ಬದಲಾಗ್ತಾನೆ ಅಂತ ಒಂದು ಕಲಾಕೃತಿ ಮಾಡಿದರು. ಸ್ಕೆಲಿಟನ್ವರೆಗೂ ಇದೆ ಫ್ರೆಂಡ್ಸ್. ಇದು ದೇವಾಲಯದ ಇನ್ಫಾರ್ಮೇಷನ್ ಫ್ರೆಂಡ್ಸ್. ಇದು ಇಸ್ಕಾನ್ ಯಾವ ಥರ ಉಟ್ಕೊಂತು, ಅದರ ಮೈನ ಧ್ಯೇಯ ಏನು, ಮತ್ತು ಇಲ್ಲಿ ಶಾಲಾ ಮಕ್ಕಳಿಗೆ ಊಟ ಕೊಡೋದು ಇದನ್ನೆಲ್ಲ ಹಾಕಿದ್ದಾರೆ ಫ್ರೆಂಡ್ಸ್. ತುಂಬ ಕಾಲೇಜಿನಲ್ಲಿ, ತುಂಬ ಸ್ಕೂಲ್ಗಳಿಗೆ, ತುಂಬ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗೆ ಇಲ್ಲಿಂದ ಊಟ ಹೋಗುತ್ತೆ ಫ್ರೆಂಡ್ಸ್. ಹಾಗೆ ಇದು ಸ್ನ್ಯಾಕ್ಸ್ ಮತ್ತು ಚಾಟ್ಸ್ ಕೌಂಟ್ಸ್ ಫ್ರೆಂಡ್ಸ್. ಇಲ್ಲಿ ಯಾರಿಗಾದ್ರೂ ಬೇಕು ಅಂದರೆ ಇಲ್ಲಿ ಉಪಹಾರ ಸವಿಬೋದು. ಹಾಗೆ ಸ್ವಲ್ಪ ಮುಂದೆ ಸಾಗ್ತಾ ಇದ್ದೀವಿ ಫ್ರೆಂಡ್ಸ್. ಇದು ಪ್ರಸಾದ ನಿಲಯಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿಂದ. ಇದು ಪ್ರಸಾದ ಭವನ ಅಂತಲೇ ಮಾಡಿದ್ದಾರೆ ಫ್ರೆಂಡ್ಸ್ ಆ್ಯಕ್ಚುಲಿ. ಇದು ಕಲ್ಯಾಣಿ ಫ್ರೆಂಡ್ಸ್. ಇದು ನೋಡಿ, ಇದು ದೇವಸ್ಥಾನ ಹೊರಗಡೆಯಿಂದ ಹಿಂಗೆ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಹೊರಾಂಗಣ. ಇಲ್ಲಿಂದ ಬಂದಿದ್ದು ಫ್ರೆಂಡ್ಸ್, ನಾವು ಅಲ್ಲಿ ದೇವಸ್ಥಾನದಿಂದ ಹೊರಗಡೆ ಇಲ್ಲಿ ಬಂದಿದ್ದು. ಇದೆಲ್ಲ ಹೊರಾಂಗಣ ಫ್ರೆಂಡ್ಸ್. ಇದು ನೋಡಿ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂದರೆ ಅಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ. ಹಂಗೆ ಮುಂದೆ ಸಾಗ್ತಾ ಇದ್ದರೆ ಫ್ರೆಂಡ್ಸ್, ಇದು ತುಂಬಾ ಕ್ಯೂ ಇರ್ತಾ ಇತ್ತು. ಸ್ವಲ್ಪ ಜನಸಂದಣಿ ನಾವು ಹೋಗಿರೋ ದಿವಸ ತುಂಬಾ ಕಡಿಮೆ ಇತ್ತು. ಇದು ಪ್ರಮುಖ ಗೋಪುರ ಫ್ರೆಂಡ್ಸ್. ಇದು ಶ್ರೀ ರಾಧಾಕೃಷ್ಣ ಟೆಂಪಲ್ದು ಪ್ರಮುಖ ಗೋಪುರ. ಇದು ನಿತಾಯ್ ಗೌರಾಂಗ ಮತ್ತು ಶ್ರೀಕೃಷ್ಣ ಬಲರಾಮ ಇರುವಂಥ ಟೆಂಪಲ್ ಇದು. ಪ್ರಸಾದ ಹಾಲ್ ಫ್ರೆಂಡ್ಸ್. ಪ್ರಸಾದ ತೊಗೊಂಡು ಅಲ್ಲಿ ಕೂತ್ಕೊಂಡು ವಿಶ್ರಾಂತಿಯಿಂದ ಮಾತಾಡ್ಕೋಬೋದು ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲನೂ. ನೋಡಿ ಕ್ಯೂ ಎಷ್ಟು ಚಿಕ್ಕದಾಗಿದೆ ಅಂದರೆ ಅಷ್ಟು ಚಿಕ್ಕದಾಗಿದೆ. ನಾರ್ಮಲಿ ಜಾಸ್ತಿ ಇರುತ್ತಲ್ಲ ಫ್ರೆಂಡ್ಸ್ ಜನ ಇಲ್ಲಿ. ಅದು ಪ್ರಸಾದಂ ಕಂಟೈನರ್ಸ್, ಅದು ಯಾವಾಗಲೂ ಕೊಡ್ತಾನೆ ಇರ್ತಾರೆ. ಒಂದು ಖಾಲಿ ಆಗ್ತಾ ಇದ್ದಂಗೆ ಒಂದು ತೊಗೊಂಡು ಕೊಡ್ತಾ ಇರ್ತಾರೆ. ಇಲ್ಲಿ ಯಾವಾಗಲೂ ಕಿಚಡಿ ಅಂತಾರಲ್ಲ ಫ್ರೆಂಡ್ಸ್, ಪೊಂಗಲ್ ಕೊಡ್ತಾರೆ ಆ್ಯಕ್ಚುಲಿ. ಬಟ್ ಇವತ್ತು ನಮಗೆ ಸಬ್ಬಕ್ಕಿ ಪಾಯಸ ಬೆಲ್ಲದಲ್ಲಿ ಮಾಡಿರೋದು ಸಿಕ್ತು ಫ್ರೆಂಡ್ಸ್. ಇವಾಗ ಏನು ನೋಡ್ತಾ ಇದ್ರೆ ಇದೇ ಪ್ರಸಾದ ಅಲ್ಲಿ ಕೊಟ್ಟಿದ್ದು. ಇವಾಗ ಇಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಕ್ಯೂ ಇದೆ ನೋಡಿ ನಿಮ್ಮ ಲೆಫ್ಟ್ ಸೈಡು. ಈ ಕ್ಯೂ ಅಲ್ಲಿ ನಾವು ಹೋಗಬೇಕಾಗತ್ತೆ ಹಿಂಗೆ ಕೆಳಗಡೆ ಡೌನ್ಗೆ. ಇಲ್ಲಿ ಪ್ರಸಾದ ಭವನ ಇದೆ. ಸ್ವಲ್ಪನೇ ಕ್ಯೂ ಇತ್ತು, ಜನ ಜಾಸ್ತಿ ಇರಲಿಲ್ವಲ್ಲ, ಅದಕ್ಕೆ ಮೂಮೆಂಟಲ್ಲೇ ಇತ್ತು.
ನೋಡಿ ಇವಾಗ ಒಳಗಡೆಗೆ ಎಂಟ್ರ್ ಆಗ್ತಾ ಇದ್ದೀವಿ ಕ್ಯೂವಿಂದ. ತುಂಬ ಚೆನ್ನಾಗಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಅಲ್ಲಿ ಹೇಳ್ತಾ ಇರ್ತಾರೆ ಬಿಸಾಕಬೇಡಿ ಅಂತ. ಬೋರ್ಡುಗಳು ಕೂಡ ಹಾಕಿದ್ದಾರೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಳ್ಳಿ ಅಂತ ಪ್ರಸಾದವನ್ನು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಇದೆಲ್ಲ ಟೇಬಲ್ ಮೀಲ್ಸೇ ಫ್ರೆಂಡ್ಸ್ ಇಲ್ಲಿ. ಅಂದರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಕೆಳಗಡೆನೂ ಕೂತ್ಕೊಂಡು ಬಡಿಸ್ತಾರಲ್ವ ಫ್ರೆಂಡ್ಸ್, ಆ ಥರ ಅಲ್ಲ, ಟೇಬಲ್ ಮೀಲ್ಸೇ ಇರುತ್ತೆ. ಅನ್ನ ಸಾರು ರಸಂ ಬರುತ್ತೆ, ಆಮೇಲೆ ಮಜ್ಜಿಗೆ ಬರುತ್ತೆ ಫ್ರೆಂಡ್ಸ್. ಪಲ್ಯನೂ ಇಟ್ಟಿರ್ತಾರೆ. ಲಂಚ್ ಮುಗಿಸ್ಕೊಂಡು ನಾವಿವಾಗ ಹೊರಗಡೆ ಬರ್ತಾ ಇದ್ದೀವಿ. ಹಾಗೆ ಹೊರಗಡೆ ಬಂದರೆ ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಹತ್ರ ನಮ್ಮ ಸ್ಲಿಪ್ಪರ್ಸ್ನ ಕಲೆಕ್ಟ್ ಮಾಡಿಕೊಂಡು ಹೊರಗಡೆ ಹೋಗ್ಬೋದು ಫ್ರೆಂಡ್ಸ್. ನೋಡಿ ಇದು ಆ್ಯಕ್ಚುಲಿ ಇದು ಎಂಟ್ರೆನ್ಸು, ಬಟ್ ನಾವು ಮೇಲ್ಗಡೆ ಸ್ಕೈ ವಾಕಿಂದ ಹೋಗಿದ್ದಕ್ಕೆ ನಾವು ಮೇಲ್ಗಡೆಯಿಂದ ಹೋಗ್ಬಿಟ್ವಿ. ಇದು ಎಂಟ್ರೆನ್ಸು ಮತ್ತು ಎಕ್ಸಿಟ್ ಎರಡು ಫ್ರೆಂಡ್ಸ್. ಇದು ಟೈಮಿಂಗ್ಸು ಹಾಕಿದ್ದಾರೆ, ನೀವು ನೋಡ್ಕೋಬೋದು.